ಇದು ತುಂಬಾ ಚೆನ್ನಾಗಿದೆ ಸರ್, ಕಾನ್ಸೆಪ್ಟ್ ಇಷ್ಟ ಆಯ್ತು ನನಗೆ. ಇದರಿಂದ ನಿಮ್ಗೆ ಏನ್ ಕಮರ್ಷಿಯಲ್ ಐಡಿಯಾಗಳು ಏನಿಲ್ಲ, ಇಲ್ಲಿ ನಾವು ಇರ್ಲಿ ಅಂತ ಹಾಕಿರುವಂತದ್ದು. ನಾವು ಇವಾಗ ಇಲ್ಲಿ ನೀವು ಏನು ಇಷ್ಟೊತ್ತು ನೋಡಿದ್ರಿ ಅದರಲ್ಲಿ ನಮಗೆ ಮೇಜರ್ ಇನ್ಕಮ್ ಬರ್ತಕ್ಕಂಥ ವ್ಯವಸ್ಥೆ ಯಾವುದೂ ಇಲ್ಲ. ಇವಾಗ ಅರಕನೆಟ್ಟು ಇದು ನಮಗೆ ಫಸ್ಲಿಗೆ ಬರಬೇಕು, ಇದರಲ್ಲಿ ನಾವು ಆದಾಯ ನೋಡಬೇಕು. ಈ ಅರಳು ಗಿಡದಲ್ಲಾಗಲಿ, ಈ ಅವರೆ ಗಿಡದಲ್ಲಾಗಲಿ, ವೆಲ್ವೆಟ್ ಬೀನ್ಸಲ್ಲಾಗಲಿ ನಮಗೇನು ಇದರಿಂದ ಪ್ರಯೋಜನ ಇಲ್ಲ. ಭೂಮಿ ಫಲವತ್ತತೆ ಆಗಲಿ, ಭೂಮಿ ಫಲವತ್ತತೆಗೆ ಮಾತ್ರ ನಾವು ಇದನ್ನು ಉಪಯೋಗಿಸ್ಬೇಕು. ಓಕೆ ಸರ್, ಓಕೆ. ಅಂದ್ರೆ ನಾನು ಹೇಳ್ತಾ ಇರೋದು ಭೂಮಿನೂ ಫಲವತ್ತತೆ ಆಗಲಿ, ಬೇರೆ ರೈತರು ಇನ್ಕಮು ತಗೊಳ್ಳೋವಂಥದ್ದು ಅಂತ. ಬೇರೆ ಇವಾಗ ಇದರಲ್ಲೇ ಇದೆಯಲ್ವಾ, ಈ ಅವರೆಕಾಯಿ ಪುಷ್ಕಳವಾಗಿ ಅವರೆಕಾಯಿ ಬಿಡುತ್ತೆ, ಬಿಡಿಸ್ಕೋಬೇಕು, ಅದನ್ನೆಲ್ಲನೂ ಮಾರಾಟ ಮಾಡ್ಕೋಬೇಕು, ಅದರಲ್ಲೂ ದುಡ್ಡು ಬರುತ್ತೆ. ತೊಗರಿ ಗಿಡ ಇದೆ, ಅದನ್ನು ಕಟ್ಟ ಮಾಡ್ಕೋಬೇಕು, ಮಾರಾಟ ಮಾಡ್ಕೋಬೇಕು, ಅದರಲ್ಲೂ ಇನ್ಕಮ್ ಬರುತ್ತೆ. ನೀವು ಮಾರಾಟ ಮಾಡೋಕ್ಕಾದ್ರೂ ಸರಿ, ಮನೆ ಬಳಕೆಗೆ ಮಾಡ್ಕೊತೀವಿ. ಮಾರಾಟ ಮಾಡೋದಕ್ಕೆ ಒಂದು ಸಮಸ್ಯೆ ಆಗ್ತದೆ ನಮಗೆಲ್ಲ. ಸ್ವಂತ ವ್ಯವಸಾಯ ಮಾಡೋರು ಏನು ಮಾಡ್ತಾರೆ, ಸ್ವಲ್ಪ ಅವರೇ ಕೂಡಿಟ್ಕೊಂಡು ಅದನ್ನೇ ಮಾಡಿಕೊಂಡು ಮನೆಗೆ ಮಾರಾಟ ಮಾಡ್ಬೋದು. ನೋಡಿ, ಇಲ್ಲಿದೆ, ಇದು ನುಗ್ಗೆ ಗಿಡ ಇದೆ, ಇದೆಲ್ಲನೂ ಡೈಕಾಟಿಲಿಡರ್ಸ್. ಇದನ್ನು ಹೌದು, ಕೋಕೋ ಹಾಕಿದ್ದೀರಾ? ಕೋಕೋ ಇದೆ, ಎಲ್ಲ ಪ್ಲಾಂಟೇಶನ್ ಪಂಚತರಂಗಿಣಿ ಬೆಳೆ ಎಲ್ಲ. ಕೋಕೋಗೆ ಅಷ್ಟೊಂದು ಶೇಡ್ ಇಲ್ವಲ್ಲ, ಅಂದರೆ ಅಡಿಕೆ ಇದು ಮಾತ್ರ ನಂಬ್ಕೊಂಡಿದ್ದೀರಾ? ಅರಳನ್ನೇ ನಂಬ್ಕೊಂಡು ಕೋಕೋ ಹಾಕಿದ್ದೀರಾ ಹೆಂಗೆ? ಅದ ಬಿಸಿಲು ಒಟ್ಟಿನಲ್ಲಿ ಅದಕ್ಕೂ ಸ್ವಲ್ಪ ಶೇಡ್ ಬೇಕು. ಆದ್ರೂ ಇಲ್ಲಿ ನಾವು ಇಲ್ವಲ್ವ ತಕ್ಷಣಕ್ಕೆ ಹಾಕಿದ್ದೀವಿ, ಹೆಂಗೋ ನುಸುಳ್ಕೊಂಡು ಹಂಗೋ ಹಿಂಗೋ ಬೆಳ್ಕೊಳ್ಳುತ್ತೆ. ಅಲ್ಲ, ಈಗ ಹಾಕಿರೋದ್ರಲ್ಲಿ ಯಾವುದು ಫೇಲ್ಯೂರ್ ಆಗಿಲ್ಲ ಅಲ್ವಾ? ಏನು ಫೇಲ್ಯೂರ್ ಇಲ್ಲ ನೋಡಿ, ಅಲ್ಲಿ ಒಂದು ಕಾಣಿಸುತ್ತೆ, ಅಲ್ಲೊಂದಿದೆ, ಅಲ್ಲೊಂದಿದೆ. ನಾವು ಹಾಕಿರೋದೆಲ್ಲನೂ ಇದ್ದೇ ಇದೆಯಲ್ವಾ? ಹೌದು, 90% ಇದೆ. ಅಕಸ್ಮಾತ್ ಹೋದ್ರೆ ಒಂದು ನಾವು ರೀಪ್ಲಾಂಟೇಶನ್ ಮಾಡ್ಕೋಬೇಕು ಅಷ್ಟೇ. ಈ ಭೂಮಿಲೆಲ್ಲ ನೀವು ಬೆಳೆ ಬೆಳೆದಿದ್ದೀರಾ, ಹಂಗಾಗಿ ಕಳೆ ಇಲ್ಲ, ಬರೀ ಬೆಳೆನೇ ಇದೆ. ಈ ಭೂಮಿನಲ್ಲಿ ನಾವು ಇದುವರೆಗೆ ಈ ಅವರೆ ಗಿಡ, ತೊಗರಿ ಗಿಡ, ಅಳ್ಳು ಗಿಡ ಇದೇನೇನೋ ಹಾಕದಲ್ಲೇ ಇದ್ರೆ ಹೌದು, ನಾವು ಇದರಲ್ಲಿ ಓಡಾಡಕ್ ಆಗ್ತಾ ಇರಲಿಲ್ಲ. ಅಷ್ಟೊಂದು ಕಳೆ ಇಲ್ಲಿವರೆಗೂ ಬೆಳೆಯೋದು, ಅಲ್ಲಿನವರೆಗೂ ಕಳೆ ಬೆಳೆಯೋದು. ಆ ಒಂದು ಖರ್ಚು ಕೂಡ ನಮ್ಗೆ ಇವಾಗ ಕಡಿಮೆ ಆಗಿದೆ. ಹೌದು, ಯಾವ ಕಳೆ ಇಲ್ಲ, ಭೂಮಿ ಉತ್ಕೃಷ್ಟ ಆಗ್ತಾ ಇದೆ. ಹೌದು ಸರ್. ತುಪ್ಪದೀರೆ ಇದೆ, ಹೀರೆಕಾಯಿ ಇದೆ, ಕುಂಬಳಕಾಯಿ ಇದೆ, ಎಲ್ಲ ಗಿಡನೂ ಇದಾವೆ ಇದರಲ್ಲಿ. ಒಟ್ಟಿನಲ್ಲಿ ಬಳ್ಳಿ ಗಿಡಗಳು ಜಾಸ್ತಿ ಇದಾವೆ. ಮಲ್ಚಿಂಗ್ ಆಗೋ ಉದ್ದೇಶದಿಂದ ಬಳ್ಳಿ ಗಿಡಗಳನ್ನೆಲ್ಲನೂ ಹಾಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ಇನ್ನೊಂದು ಪ್ಲಾಟ್ ಐತೆ, ಬನ್ನಿ ನೋಡಿದವ್ರಿಗೆ ಇದು ಕಸ ಕಣ್ಣಾಗ ಕಾಣ್ಬೋದು ಅಷ್ಟೇನೆ. ನಿಜವಾಗಿರ್ತಕ್ಕಂಥ ರೈತ ಬಂದು ಇದನ್ನ ನೋಡಿದ್ರು ಅಂತಂದ್ರೆ ಅವ್ರಿಗೆ ಕಸ ಅನ್ಸಲ್ಲ. ನಾರ್ಮಲ್ ಬೇರೆ ರೈತರು ಇದೆ, ನೀವ್ ಹೇಳಿದ್ರಲ್ವಾ, ನಡುಮನೆ ಮನೆಗಿದಾಗ ಮಡಗಿರ್ತಾರೆ ಕೆಲವರೆಲ್ಲ ತೋಟಗಳನ್ನ ಹತ್ರ, ಅಂತವ್ರು ಬಂದು ನೋಡಿದಾಗ ಥೋ ಇದೇನಪ್ಪ ವ್ಯವಸ್ಥೆ ಅಂತೇಳಿ ಹೇಳಿ ಅವ್ರ ಮನಸ್ಸಿಗೆ ಭಾವನೆ ಬರ್ತದೆ. ಭೂಮಿ ಇಟ್ಕೊಳ್ಳೋ ಹುಟ್ಟ ಅಂತೇಳಿ ಆಗ್ತದೆ. ಆದ್ರೆ ನಿಜವಾಗ್ಲೂ ಫರ್ಟಿಲಿಟಿ ಇರೋದು ಇಲ್ಲಿ. ಹೌದು ಸರ್, ಹೌದು. ಅದು ಭೂಮಿ ಕ್ಲೀನಾಗಿ ಇಟ್ಕೊಂಡಿರೇನು ಅವರು ಸ್ವಂತ ಬದುಕು ಮಾಡ್ಕೊತಾರೆ. ಅವ್ರಿಗೆ ಏನು ಕೆಲಸ ಇರಲ್ಲ, ಏನೋ ಒಂದ್ಸಲ ಮಾಡ್ಕೊಂಡು ಅವರು ಇಟ್ಕೊಂಡಿರ್ತಾರೆ ಕ್ಲೀನಾಗಿ. ನೀವು ಈಸಿಯಾಗಿ ಮಾಡ್ತಾ ಇದ್ದೀರಾ ಕೃಷಿನ. ಇದು ಈಸಿಯಾಗಿ ಈ ಥರ ಈಸಿಯಾಗಿ ಮಾಡಿದರೆ ಎಷ್ಟು ಬಂದರೆ ಅಷ್ಟೇ ಲಾಭ. ಹೌದೌದು, ನಮಗೆ ಹೆಚ್ಚಿಗೆ ಖರ್ಚಾಗಿರಲ್ಲ. ಸರ್, ಕುಂಬಳ ಗಿಡ ಇದೆ, ಇದರಲ್ಲೆಲ್ಲ ಕುಂಬಳ ಗಿಡನೂ ಕಾಣ್ತತ್ತಲ್ವ? ಹೌದು, ಕುಂಬಳಕಾಯಿ ಕೆಳಗಡೆ ಕುಂಬಳ ಕಾಯಿ ಇರ್ತದೆ. ಹೌದು. ಇಲ್ಲಿ ಬಾರ್ಡ್ರ್ನಲ್ಲೆಲ್ಲನೂ ಇದನ್ನ ಇವಾಗ ಹಾಕ್ಕೊಂಡಿದ್ದೀವಿ ಎಂತವು, ಕುಂಬಳ ತೋರಿಸ್ಬಿಡೋಣ ಬನ್ನಿ. ಕುಂಬಳ ಪಲ್ಯ ಮಾಡ್ಕೋಬೋದು, ಮನೆಗೆ ತಗೋಗಿ. ಆ ಥರ ಇದೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀರಾ? ಚಪಾತಿ ಮಾಡ್ಬಿಟ್ಟು ಅದ್ರ ಪಲ್ಯ ಮಾಡ್ಕೊಂಡು ತಿಂದರೆ ಮಾಡ್ತೀವಿ, ಮನೆಯಲ್ಲಿ ನಾವು ಉಪಯೋಗಿಸ್ಕೊಳ್ತೀವಿ. ಇರಲಿ, ನಾವು ಇವನ್ನೆಲ್ಲ ಬಿಟ್ಟಿದ್ದೀವಿ ಸಿದ್ಧಗಂಗೆ ಮಠಕ್ಕೆ, ಎಲ್ಲನೂ ಕಟ್ ಕಳಿಸ್ಬಿಡ್ತೀವಿ. ಓಕೆ. ಈಗ ಆ ಸರಿ ಇಷ್ಟೊಂದು ಇದಾವೋ ಇಲ್ವೋ ಈ ಸರಿ. ಓಕೆ ಸರ್. ಅಂದರೆ ಇದು ಹಿಂಗೆ ಬಿಡೋದ್ರಿಂದ ಇಲ್ಲೇ ಬೀಜನೂ ಆಗಿಬಿಟ್ಟಿರ್ತವೆ. ಕೆಲಸ ಇಲಿ ಕೊಡ್ದು ಅದನ್ನೆಲ್ಲ ವೇಸ್ಟ್ ಮಾಡೈತೆ, ಕೊಳೆತ್ರೆ ಅದು ಗೊಬ್ಬರ ಆಗೈತೆ. ಬೀಜ ಉಟ್ಕೊಂಡ್ರೆ ಮತ್ತೆ ಇನ್ನೊಂದ್ಸಲಿ ಗಿಡ ಉಟ್ಕೊಂತ. ಹೌದು. ಅಲ್ಲಿ ನೋಡಿ ಸರ್,
ಹಿಂದೆ ಒಂದು ಸಲ ತೋಟ ಮಾಡಿದಾಗಲೂ ಹಿಂಗೆ ಮಾಡಿದ್ವಿ. ಅವಾಗ ಮಠಕ್ಕೆ ಕೊಟ್ಟು ಕಳಿಸಿದ್ವಿ, ಒಂದು ಲೋಡ್ ಆಗಿದ್ವು. ಓ, ಸಿದ್ಧಗಂಗೆ ಮಠಕ್ಕೆ? ಸಿದ್ಧಗಂಗೆ ಮಠಕ್ಕೆ. ಏನು ಸರ್ ಇಲ್ಲಿ ಇಷ್ಟೊಂದಿದೆ? ಏನು ಈ ಥರದ್ದು ಇದಾವೆ, ಇನ್ನೂ ತುಂಬ ಇದಾವೆ. ಈ ಕಡೆ ಜಾಸ್ತಿ ಕುಂಬಳು ಗಿಡ ಹಾಕಿದಿರಲ್ಲ? ಏಕ ಇದಾವೆ ಕುಂಬಳ ಗಿಡ, ಅಲ್ಲಿನವರೆಗೂ ಏಕ ಇದಾವೆ, ಎಲ್ಲದರಲ್ಲೂ ಬಿದ್ದಿದ್ದಾವೆ. ಬಟ್ ನಾವು ಕುಂಬಳಕಾಯಿ ಇದ್ದಾವೆ, ಹೀರೆಕಾಯಿ ಇದ್ದಾವೆ, ಸೌತೆಕಾಯಿ ಇದ್ದಾವೆ. ತುಪ್ತೀರ ಇದು? ಅಲ್ಲ, ಬರೀ ಹೀರೆಕಾಯಿ. ತುಪ್ಪದೀರೆ ರೌಂಡ್ ಆಗಿರ್ತೈತೆ. ಓಕೆ, ಇದು ಆರ್ಡಿನರಿ ನಮ್ಮ ಹೀರೆಕಾಯಿ. ಇದು ಮಹಾಗನಿ ಗಿಡ ಹಾಕಿದ್ದೀವಿ ಬಾರ್ಡ್ರಿಗೆಲ್ಲನೂ. ನೆರಳು ತೋಟಕ್ಕೆ ಪಶ್ಚಿಮದ ಬಿಸಿಲು ಬೀಳಬಾರ್ದು ಅಂತ ಹೇಳಿ, ಹೌದು, ತಡೆಗೋಡೆ ಇರಬೇಕು ಅಂತೇಳಿ ಎಲ್ಲನೂ ನೋಡಿ. ಕಂಡೈನ್ ಲೈನೇ ಇದೆಯಲ್ವ, ಇನ್ನೂ ಚಿಕ್ಕದು. ಓ, ಇದನ್ನು ನೋಡಿ, ಇದನ್ನು ನೋಡ್ಬಿಟ್ಟೆ. ಕಾಂಗ್ರೆಸ್? ಕಾಂಗ್ರೆಸ್ ನಮ್ಮಲ್ಲಿ ಬೆಳೆಯೋದೇ ಇಲ್ಲ ಬಿಡಿ. ಪಾರ್ಥೇನಿಯಂ. ನೀವು ಉಳುಮೆ ಮಾಡಿದ್ರೆ ತಾನೇ ಅದು ಬೆಳೆಯೋದು. ಉಳುಮೆ ಮಾಡಿದ್ರೆ ತಾನೇ ಅದು ಉಳುಮೆ ಮಾಡಬೇಕು, ಆವಾಗಲೇ ಅದು ಬೆಳೆಯೋದು. ಅಲ್ಪ ಸ್ವಲ್ಪ ನೆರಳು ಬಿತ್ತು ಅಂದರೆ ಕಾಂಗ್ರೆಸ್ ಬೆಳೆಯೋದೇ ಇಲ್ಲ, ಬೆಳೆಯಲ್ಲ. ಏನಂದ್ರೆ ಈ ಬೀಜಗಳು ಕೆಳಗಡೆ ಬಿದ್ರೂ ಜರ್ಮಿನೇಷನ್ ಆಗಲ್ಲ. ನೆರಳು ಬಿತ್ತು ಅಂತ ಅದು ಬೀಳೋದೇ ಇಲ್ಲ, ಜರ್ಮಿನೇಷನ್ನೇ ಆಗಲ್ಲ. ಹೌದು. ನೀವು ಇದುವರೆಗೆ ನಮ್ಮ ತೋಟಗಳಲ್ಲಿ, ಇಂಥ ತೋಟಗಳಲ್ಲಿ ಬೈಲು ತೋಟ ಆಗಿದ್ರೆ ಎಷ್ಟು ಕಾಂಗ್ರೆಸ್ ಗಿಡ ನೋಡ್ಬೇಕಾಗಿ. ಅಯ್ಯೋ, ಇವಾಗ ಅಲ್ಲೇ ನಮ್ಮ ತೊಟ್ಟಿ ಹತ್ರ ನೋಡಿದ್ರಲ್ವಾ, ಎಷ್ಟೊಂದು ಕಾಂಗ್ರೆಸ್ ಗಿಡ ಇದೆ ಬೈಲಲ್ಲಿ. ಹೌದು. ಬಟ್ ಜಮೀನಲ್ಲಿಲ್ಲ. ಅಂದ್ರೆ ಉಳುಮೆ ಮಾಡಿದ್ರೆ ಬರುತ್ತೆ. ಉಳುಮೆ ಮಾಡಿದ್ರೆ ಬರ್ಬೋದು, ಉಳುಮೆ ಮಾಡಿಲ್ಲ ಅಂದ್ರೆ ಎಲ್ಲಿ ಬರುತ್ತೆ? ಬರೋದೇ ಇಲ್ಲ. ಯಾವಾಗಲೂ ಪಶ್ಚಿಮದ ಮಕ್ಕೆ ತೋಟಗಳಲ್ಲಿ ಈ ಮರ ಗಿಡಗಳು ಇರಬೇಕು. ಇವೆಲ್ಲ ರೆಡಿ ಆಗುವಾಗ ಅದು ಬಂದ್ಬಿಡ್ತೈತೆ, ಅವು ಎಲ್ಲನೂ ನೆರಳು ಬಂದ್ಬಿಡ್ತದೆ. ಈಗ ತಕ್ಷಣಕ್ಕೆ ಇವಕ್ಕೂ ಏನು ಬಿಸಿಲಿನಿಂದ ಹೊಡೆತ ಏನಾಗೋದಿಲ್ಲ. ಈ ಪಟ್ಟೆ ಬಿಡ್ತಾವಲ್ವಾ, ಪಟ್ಟೆ ಬಿಟ್ಟಾಗ ಗೆಣ್ಣು ಅದಕ್ಕೂ ಬಿಸಿಲು ಬಿದ್ದರೆ ಎಲ್ಲನೂ ಹಳದಿ ಬಣ್ಣಕ್ಕೆ ಬಂದು ಬಿರುಕು ಬಿಟ್ಬಿಡ್ತವೆ. ಆ ಕಾಲಕ್ಕೆ ನಮಗೆ ನೆರಳು ಬೇಕು ಅಡಿಕೆ. ಅಷ್ಟೊತ್ತಿಗೆ ಅವೂ ನೆರಳು ಬಂದ್ಬಿಡ್ತೈತೆ. ಹೌದು. ಹುಷಾರಾಗಿ ಬನ್ನಿ. ನಿಮ್ದು ಮೇಲ್ಗಡೆ ನೋಡಿ ತೋಟ, ಅದು ಸುಭಾಷ್ ಪಾಳೇಕರ್ ಅವರ ಮಾಡೆಲ್ ಅಂತೀರಾ, ಅವ್ರ ಪದ್ಧತಿ ಅಂತೀರಾ? ಹೌದು, ಇದು ಎಲ್ಲ ಅವ್ರ ಪದ್ಧತಿನೇ. ಇದು ಕೂಡ ಅವ್ರ ಪದ್ಧತಿ ಎಲ್ಲ ಅವ್ರದ್ದೇನೆ. ಅದೇ ಅದು ಏನು ಅಂದರೆ ಮೊದಲು ಹಳೆ ತೋಟ ಇತ್ತು. ನಿಧಾನ ಹಳೆ ತೋಟಕ್ಕೆ ನಾವು ಅದನ್ನು ಅವಲಂಬಿಸ್ಕೊಂಡ್ವಿ, ಅಳವಡಿಸ್ಕೊಂಡ್ವಿ. ಈಗ ಇದೆಲ್ಲ ಹೊಸದಾಗಿ ಮಾಡಿದ್ದೀವಲ್ವಾ, ಒಂದೇ ಸಾರಿ ಪಂಚತರಂಗಿಣಿ ಬೆಳೆಗಳನ್ನೆಲ್ಲನೂ ಹಾಕ್ಬಿಟ್ಟಿದ್ದೀವಿ. ಅದು ಡೆವಲಪ್ ಆದಮೇಲಿಂದ ಅದಕ್ಕಿಂತ ಉತ್ಕೃಷ್ಟವಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಬರಬೇಕು, ಯಾಕೆಂದರೆ ಮೊದಲಿಂದಲೂ ಅದೇ ಥರ ಬೆಳೆ ಬೆಳಿತೀವಲ್ಲ, ಆ ಥರ ಆಗ್ತದೆ. ಇದು ಎಲ್ಲ ಹಳೆ ತೋಟನೇ. ನಾವು ಇದನ್ನು ಎಲ್ಲ ಟ್ರಂಚಸ್ ಮಾಡಿಕೊಂಡು, ಮೊದಲು ಇನ್ನೂ ಕೆಳಗಡೆ ಇದೆ ತೋರಿಸ್ತೀನಿ, ಅಲ್ಲಿಂದಲೂ ಶುರು ಮಾಡ್ಕೊಂಡ್ಬಂದ್ವಿ. ಅದು ಮೊದಲನೇ ಅಂತ ಕೆಳಗಡೆ ತೋಟ, ಇದು ಎರಡನೇ ಅಂತ, ಅಲ್ಲಿ ಮೇಲ್ಗಡೆ ನೋಡಿದ್ದು ಮೂರನೇ ಅಂತ, ಅಲ್ಲಿ ನೋಡಿದ್ದು ನಾಲ್ಕನೇ ಅಂತ. ಅಂದರೆ 4-5 ವರ್ಷ ನಾವು ಇಷ್ಟು ಜಮೀನನ್ನು ನೈಸರ್ಗಿಕ ಕೃಷಿಗೆ ಕನ್ವರ್ಟ್ ಮಾಡಬೇಕಾದ್ರೆ 4-5 ವರ್ಷ ಟೈಮ್ ತೊಗೊಂಡಿದ್ದೀವಿ. ಅಂದರೆ ಪಾರ್ಟ್ ಬೈ ಪಾರ್ಟ್, ಒಂದೇ ಸಾರಿ ಮಾಡೋಕ್ಕೆ ಲೇಬರ್ ಬೇಕು, ಕಮರ್ಷಿಯಲ್ ದುಡ್ಡು ಬೇಕು. ಮೊದಲೆಲ್ಲ ಲಾಸ್ ಆಗಿದ್ದಿದ್ದು ಕಂಪ್ನಿ, ಆಗಬೇಕಲ್ಲ. ನೋಡಿ ಇದು ಎಲ್ಲನೂ ಇವಾಗ ನೋಡಿ, ಆ ತೆಂಗಿನ ಮರಕ್ಕೂ 30 ಅಡಿ ಡಿಸ್ಟೆನ್ಸ್ ಇದೆ. ಆ 30 ಅಡಿ ಡಿಸ್ಟೆನ್ಸ್ ಆದಮೇಲಿಂದ ನಾವು ಪಾಳೇಕರ್ ಪಾಠ ಕೇಳ್ಕೊಂಡು ಬಂದಿದ್ದಾದಮೇಲೆ ಈ 15 ಅಡಿ ಒಂದು ಮೊದಲೇನೆ ನಾವು ಅಡಿಕೆ ಗಿಡ ಹಾಕ್ಬಿಟ್ಟಿದ್ವಿ, ಆಯ್ತಲ್ವಾ. ಬಂದಮೇಲಿಂದ ಆ ತೆಂಗಿನ ಮರಕ್ಕೂ ಈ ಅಡಿಕೆ ಗಿಡಕ್ಕೂ ಮಧ್ಯದಲ್ಲಿ ಒಂದು ಟ್ರಂಚ್ ಮಾಡಿಸಿದ್ವಿ. ಟ್ರಂಚು ಇದು 3 ಅಡಿ ಅಗಲ ಇದೆ, 1.5 ಅಡಿ ಆಳ ಇದೆ. ಎರಡು ತೆಂಗಿನ ಗಿಡದ ಮಧ್ಯೆ 2 ಟ್ರಂಚ್ ಮಾಡಿಸ್ಕೊಂಡ್ವಿ. ಆ ಟ್ರಂಚಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಎಲ್ಲನೂ ವೇಸ್ಟೇಜು, ಎಲ್ಲನೂ ತೆಂಗಿನ ಗರಿ, ಎಡೆಮಟ್ಟೆ, ಕುರಂಬಳೆ, ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ತುಂಬಿಸ್ಕೊಂಡ್ವಿ. ಎರಡರಲ್ಲೂ ಅದು ಹಂಗೆ ತುಂಬಿದ್ದಾದ್ಮೇಲಿಂದ ಒಂದೊಂದು ಬಾಳೆ ಗಿಡ ಬೆಳ್ಕೊಂಡ್ವಿ. ಆಮೇಲಿಂದ ಇದರಲ್ಲೆಲ್ಲನೂ ಈ ವೆಲ್ವೆಟ್ ಬೀನ್ಸು, ಈ ಕಾಡು ಹೆಸರು ಅದೆಲ್ಲನೂ ಪಿರೇರಿಯಾ ಇದೆ ಅಲ್ವಾ? ಹೌದು ಸರ್, ಎಲ್ಲ ಸಿಡ್ದೋಗ್ಬಿಟ್ಟಿದೆ ಸರ್, ಬೀಜ ಆಗೋಗ್ಬಿಟ್ಟಿದೆ, ಸೀಸನ್ ಮುಗ್ದೋಗೈತೆ ಅದಕ್ಕೆ. ಪಿರೇರಿಯಾ ಗಿಡ ಇದರಲ್ಲೆಲ್ಲ ತುಂಬ ಬೆಳ್ಕೊಂಡ್ಬಿಡ್ತು. ಹಂಗಾಗ್ಬಿಟ್ಟು ತೋಟ ಚೆನ್ನಾಗಿ. ಈಗ ಮಲ್ಚಿಂಗ್ಗೆ ಕಾಡು ಹೆಸರು ಒಳ್ಳೇದಾ, ಅಂದರೆ ಪಿರೇರಿಯಾ ಒಳ್ಳೇದಾ? ಪಿರೇರಿಯಾ ಭಾಳ ಬೆಸ್ಟು. ನಸ್ಕುನಿ ಒಳ್ಳೇದಾ? ನಸುಗುನ್ನಿ ಅದು ಏನಾಗ್ತದೆ ಅಂದರೆ ಬೆಳಿತೈತೆ, ಅದು ಹಂಗೆ ಸತ್ತೋಗ್ಬಿಡ್ತೈತೆ. ಇದು ಬೆಳಿತೈತೆ, ಸತ್ತೋಗ್ತದೆ. ಆದರೆ ಇದು ನಸುಗುನ್ನಿಗಿಂತನೂ ಫಾಸ್ಟಾಗಿ ಸ್ಪ್ರೆಡ್ ಆಗ್ತದೆ.
ಅಗಲ ಎಲೆ ಕಡಿಮೆ ಇರ್ತೈತೆ, ಅದು ಅಗಲ ಜಾಸ್ತಿ ಇರ್ತೈತೆ. ಹೌದು. ಇದಕ್ಕಿಂತ ಜಾಸ್ತಿ ಅಗಲ ಇರ್ತದೆ ಇದು ಯಾವುದು ನಸುಗುನಿಕಾಯಿ ಅನ್ನೋದು. ಓಕೆ. ಅದು ಇದು ಎಲ್ಲ ಒಟ್ಟಿನಲ್ಲಿ ಎರಡು ನೈಟ್ರೋಜನ್ ಕಂಟೆಂಟು ಎರಡು ಗೊಬ್ಬರನು ಅದೇ ಒಂದು ಔಟ್ಪುಟ್ ಕೊಡುತ್ತೆ. ಅದೇ ಔಟ್ಪುಟ್ ಕೊಡುತ್ತೆ. ಇದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಡ್ತದೆ ಅಂತ ನನ್ನ ಮನಸ್ಸಿಗೆ. ಕಾರಣ ಇದು ಸ್ವಲ್ಪ ದಪ್ಪ ಇರ್ತದೆ ಎಲೆ, ಅಗಲ ಇಲ್ಲ, ಕಮ್ಮಿ ಇದ್ರೂ ಎಲೆ ದಪ್ಪ ಇರ್ತದೆ. ಅದು ಸ್ವಲ್ಪ ಅಗಲ ಜಾಸ್ತಿ ಇದ್ರೂ ಎಲೆ ತೆಳುವು. ತುಂಬಾ ಜನ ಹುಡುಕ್ತಾ ಇರ್ತಾರೆ ಸರ್, ಪಿರೇರಿಯಾ ಯಾರಿಗೂ ಸಿಗೋದಿಲ್ಲ ಜಾಸ್ತಿ. ಅದು ಬೀಜ ಹುಡುಕೋದೇ ಕಷ್ಟ. ನೋಡಿ ಇವಾಗ ಇಲ್ಲೆಲ್ಲ ಒಂದು ಹಸಿರುಕಾಯಿ ಕಾಣಿಸ್ತವೆ. ಇಲ್ಲಿ ಹೆಸರು ಇದೆಯಾ? ನಾಳೆ ನಾಡದ್ದು ಇನ್ನು ಹಣ್ಣಾಗ್ಬೇಕು, ಬಂದು ಕಿತ್ಕೊಂತೀನಿ ಅನ್ನುವಾಗ ಇದೇನಾ ಇದು? ಅದೇನೆ. ಗಿಡ ಅಷ್ಟು ದೊಡ್ಡದಿದ್ರು ಬೀಜ ಅಷ್ಟೇ ಸಣ್ಣದಾಗಿರ್ತದೆ ನೋಡಿ. ನಾಳೆ ಬಂದು ಕಿತ್ಕೊಂತೀನಿ ಅನ್ನುವಾಗ ಗಾಲೇನೆ ಅದು ಒಡೆದೋಗಿರ್ತದೆ. ರಾತ್ರಿ ಬೆಳಗಿನ ಜಾವದ ಬಿಸಿಲಿಗೆ ಹೋಗ್ಬಿಟ್ಟಿರ್ತದೆ. ಇಲ್ಲೆಲ್ಲ ಬಿದ್ದು ತಿರ್ಗಾ ಇಲ್ಲೇ ಹುಟ್ಟುತ್ತೆ. ಎಲ್ಲ ಬೀಳ್ತದೆ ಹುಟ್ಟಿರ್ತದೆ, ಬೀಳ್ತದೆ ಹುಟ್ಟುತ್ತದೆ. ಅಂದ್ರೆ ಒಂದ್ಸಲ ನಾಟಿ ಮಾಡಿದ್ರೆ ಸಾಕು, ನಿಮ್ಮ ತೋಟದಲ್ಲಿ ಯಾವಾಗಲೂ ಇರುತ್ತೆ. 24 ಗಂಟೆ 24 ಗಂಟೆ 365 ದಿವಸ 365 ದಿವಸನೂ ಇರುತ್ತೆ. ಓಕೆ. ಇದೆಲ್ಲ ಮೊನ್ನೆ ಹೊಸದಾಗಿ ಅಡಿಕೆ ರೇಟ್ ಜಾಸ್ತಿ ಆದ್ಮೇಲಿಂದ ಮತ್ತೆ ತಿರ್ಗಾ ಮರು ನಾಟಿ ಮಾಡ್ಕೊಂಡಿದ್ದೀವಿ. ಆ ಚರಂಡಿನಲ್ಲೂ ಬದುಗಳ ಮೇಲೆ ಜಾಗ ಇರತ್ತವೆಲ್ಲನೂ ನೈಸರ್ಗಿಕ ಕೃಷಿ. ನಾವೇನು ಖರ್ಚು ಮಾಡಂಗಿಲ್ಲ. ಗಿಡ ಒಂದು ಉಣ್ಣಿರು ಅದ್ರ ಪಾಡ್ಗೆ ಬೆಳ್ಕೊಂತವೆ, ಬೀಳ್ತದೆ ಅನ್ನೋ ಉದ್ದೇಶದಿಂದ ನಾವು ಇದೆಲ್ಲ ಮಾಡ್ಕೊಂಡಿದ್ದೀವಿ. ಸಖತ್ತು ಕಳೆ ಇದೆ, ಮಲ್ಚಿಂಗ್ ಮೆಟೀರಿಯಲ್ ಇದೆ. ನಿಮಗೆ ಇಲ್ಲಿ ಯಾವ್ಗಿ ಓಡಾಡುತ್ತೆ ಜಾಸ್ತಿ ಅಂತ ಏನು ಆ ಒಂದು ಭಯನೇ ಇಲ್ಲ. ನಾವು ಅಕಸ್ಮಾತ್ ನಾವು ಇಲ್ಲಿ ನಮಗೆ ಬರ್ತಕ್ಕಂಥ ಲೇಬರ್ಸ್ಗೆಲ್ಲನೂ ಕಾಯಿ ಹಾಯ್ಕೊಳ್ಳುವಾಗ, ಅಡಿಕೆ ಕಾಯಿ ಕೀಳುವಾಗ ಎಲ್ಲನೂ ಗಮ್ ಶೂಸ್ ಕೊಟ್ಬಿಡ್ತೀವಿ. ಮೇಲ್ಕಾರನ್ನು ಪ್ರತಿಯೊಬ್ಬರು ಗಮ್ ಶೂಸ್ ಹಾಕ್ಕೊಂಡೇ ಒಳಗೆ ಬರ್ಬೇಕು, ಹಂಗೆ ಯಾರನ್ನೂ ಬಿಡೋದಿಲ್ಲ, ಹಾಕ್ಕೊಂಡೇ ಬರ್ತಾರೆ. ಇದುವರೆಗೂ ನಾವು 10 ವರ್ಷದಿಂದ ಇದುವರೆಗೂ ಏನು ಆ ರೀತಿ ನಮಗೊಂದು ಆಭಾಸವಾಗಿರ್ತಕ್ಕಂಥ ಅವಕಾಶ ಏನು ಕಾಣಿಸಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ಈ ರೀತಿ ಇಷ್ಟೊಂದು ಜಾಗ ಇಟ್ಟಿರುವಾಗ ಹಾವೆಲ್ಲೋ ಒಂದು ಕಡೆ ಹೋಗುತ್ತೆ. ಏನೋ ಜಾಗ ಇಟ್ಕೊಳ್ದೆ ಕ್ಲೀನಾಗಿ ಇಟ್ಟಿದಾಗ ಹಾವು ಎಲ್ಲೋಬೇಕು ಅಂತ ಗೊತ್ತಾಗಲ್ಲ. ನಾವು ಇದುವರೆಗೂ ನೋಡೇ ಇಲ್ಲ ಅಂತೀನಲ್ಲ, ನಮ್ಮ ಲೇಬರ್ಸ್ ಕೂಡ ನೋಡಿಲ್ಲ ಅಂತ ಹೇಳಿ ಹೇಳ್ತಾರೆ. ಇದುವರೆಗೂ ಹಾವಿನ ಸುದ್ದಿನೇ ಕಾಣ್ತಿಲ್ಲ. ಹೌದು. ಇದರಲ್ಲೂ ಎಲ್ಲ ಮೆಣಸು ಹಾಕ್ಕೊಂಡಿದ್ದೀವಿ. ಮೆಣಸೆಲ್ಲ ಹೊತ್ಕೊಂಡಿದ್ದೇವೆ, ದೊಡ್ಡ ಗಿಡಗಳಿಗೆಲ್ಲ ದೊಡ್ಡ ಗಿಡ. ಅಂದರೆ ಈ ಒಂದು ತೆಂಗಿಗೆ ಎಷ್ಟು ವರ್ಷ ಸರ್? ಅಲ್ಲಿ ಫಸ್ಟ್ ನೋಡೋದಲ್ಲ, ಅದಕ್ಕಿಂತ ದೊಡ್ಡದಲ್ವಾ ಇದು? ಅದಕ್ಕಿಂತ 1 ವರ್ಷ 2 ವರ್ಷ ದೊಡ್ಡದು ಅಷ್ಟೇ. ನೆನ್ನೆ. ಓಕೆ. ಇದಕ್ಕೆ ಇನ್ನೂ ಕೆಳಗಡೆ ಇದೆ, ಅದು ಇನ್ನೂ 1-2 ವರ್ಷ ದೊಡ್ಡದು. ಓಹೋ, ಈ ತೆಂಗು ಚೆನ್ನಾಗಿದೆ ಸರ್. ಏನು ಸರ್ ಇದು ಗೊರ್ತು ಹಿಂಗಿದೆ ಕೂಡ? ಹಿಂಗೆ ಒಂದೊಂದು ವೆರೈಟಿ ಒಂದೊಂದು ಥರ ಇರ್ತದೆ. ಒಂದೊಂದು ಸಿಕ್ಕಾಪಟ್ಟೆ ಕಡಿಮೆ ಇರೋದು ನೋಡಿದ್ದೀನಿ ನಿಮ್ಮ ತೋಟದಲ್ಲೇ. ಜಾಸ್ತಿ ಇರೋದು ಇದೆ ನೋಡ್ತಾ ಇರೋದು. ಇರೋದು ಇರ್ತದೆ, ಕಮ್ಮಿ ಇರೋದು ಇರ್ತೈತೆ. ಟೋಟಲ್ ಆಗಿ ಆವ್ರೇಜ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಮರದಲ್ಲಿ ಎಷ್ಟು ಸಿಗ್ತಾ ಇದೆ ಸರ್ ಕಾಯಿ? 150 ಇಂದ 200 ಕಾಯಿ. 50 ಬಿಡವು ಇರ್ತವೆ, 25 ಬಿಡವು ಇರ್ತವೆ, 300-400 ಬಿಡವು ಇದ್ದಾವೆ. ಎಲ್ಲ ಆವರೇಜ್ ಲೆಕ್ಕ ಹಾಕಿದಾಗ ಒಂದು 150 ಇಂದ 200 ಕಾಯಿ ಬಿಡ್ತದೆ ಅಂತ ಲೆಕ್ಕ ಮಾಡ್ಬೋದು. ಓಕೆ, ಇದು ಚೆನ್ನಾಗಿದೆ ಸರ್. ಇದು ಎಷ್ಟು ಬಿಡ್ಬೋದು ಸರ್? ಇದರಲ್ಲಿ ಕನಿಷ್ಠ ಪಕ್ಷ ಒಂದು 150 ಕಾಯಿ ಬಿಡ್ಬೋದು. 150ರಿಂದ 200 ಬಿಡ್ಬೋದು ಸರ್? ಬಿಡ್ಬೋದು. ಕಾರಣ 12 ಗೊನೆ ಇರ್ತದೆ. ಹೌದು. ತೆಂಗಿನ ಮರ ಅಂತ ಅಂದ್ಮೇಲಿಂದ 2 ಬೀಳಲಿ, 3 ಬೀಳಲಿ, 4 ಬೀಳಲಿ ಒಂದು ಗೊನೆಗೆ 12 ಗೊನೆ ಕಂಪಲ್ಸರಿ ತಿಂಗಳಿಗೊಂದು ಅದರಲ್ಲಿ ಇದ್ದೇ ಇರಬೇಕು. ಓಕೆ, ಲೆಕ್ಕ. ಹಂಗೆ 5 ಕಾಯಿ, 10 ಕಾಯಿ, 50 ಕಾಯಿ ಅಂದ್ರೂ ಬೀಳ್ತೈತೆ. ಓಕೆ, ಇದೇನು ಸರ್ ಹಾರ್ವೆಸ್ಟ್ ಮಾಡಿದ್ದೀರಾ? ಹಾರ್ವೆಸ್ಟ್ ಇಲ್ಲ, ಬುಡ ಗಾಳಿಗೋ ಏನೋ ಬಿದ್ದೈತೆ, ಅದು ಹಂಗೆ ಐತೆ. ಆಲ್ರೆಡಿ ತಗೋಂಥ ಸ್ಟೇಜಲ್ಲಿ ಆಯ್ತಲ್ವಾ? ತಗೊಳ್ಳೋ ಸ್ಟೇಜ್ನಲ್ಲಿ ಇದೆ. ಅದು ಯಾರು ಬಂದಿಲ್ಲ, ನೋಡಿಲ್ಲ. ನೋಡದೆ ಹಂಗೆ ಹೋಗುತ್ತೆ ಅದು? ಇಲ್ಲ. ನೋಡ್ದಲ್ಲ ಇದ್ರೆ ನವಿಲು, ಅಳಿಲು, ಉಡ್ತೆ ಎಲ್ಲ ತಿಂತವೆ. ಅವು ತಿಂದ್ರೆ ನಮಗೇನು ಲಾಸ್ ಇಲ್ಲ. ಅದು ಒಂದು ಇಷ್ಟು ದಪ್ಪ ಪಿಚ್ಕೆ ಆಗ್ತು ಅಂದರೆ ನಾವು 1 kg ಸಗಣಿ ಏನು ಉಪಯೋಗಿಸ್ತೀವಿ ಅಷ್ಟು ನಮಗೆ ಪ್ರಾಫಿಟ್ ಬರುತ್ತೆ. ಕರೆಕ್ಟ್, ಸತ್ಯ. ಅದರಿಂದ ಅದು ನಮಗೆ ಅದು ಏನು ವೇಸ್ಟ್ ಆಗೋ ಅವಕಾಶನೇ ಇಲ್ಲ. ಹೌದು ಸರ್. ಇದು ಮೆಣಸು ನೋಡಿ ಹಾಕ್ಕೊಂಡಿದ್ದೀವಿ, ಇಲ್ಲೂ ಎಲ್ಲನೂ ಬೆಳ್ಕೊಂಡಿದೆ. ಅಲ್ಲೆಲ್ಲೊಂದು ಮೆಣಸಿನಲ್ಲಿ ಒಳ್ಳೆ ಆದಾಯ ಇದೆ. ಒಂದು ಅಡಿಕೆ ಮರ ಕನಿಷ್ಠ ಪಕ್ಷ ನಮಗೆ 2 kg ಒಣ ಅಡಿಕೆ ಕೊಡುವಾಗ ಲಾಸ್ಟ್. ಇವಾಗ ಈ ಮರ ಇದೆಯಲ್ವಾ, ನಾವು ಎಷ್ಟೇ ಪುಷ್ಕಳವಾಗಿ ಮಾಡಿದ್ರು 2 kg, ಅಮ್ಮಮ್ಮ ಅಂದ್ರೆ 3 kg ಕೊಡ್ಬೋದು ಅಂತ ಇಟ್ಕೊಂಡನ. ಒಣ ಅಡಿಕೆ
3 ಕೆ ಜಿ ಬಂದ್ರೂ 500 ರೂಪಾಯಿ ಅಂದರೆ 1,500 ರೂಪಾಯಿ. ಈ ನಾವು ಅದೇನನ್ನ ಬೆಳೀತಾ 2 ಕೆ ಜಿ ಬರುತ್ತೆ, 3 ಕೆ ಜಿ ಬರುತ್ತೆ, 4 ಕೆ ಜಿ ಮರವರೆಗೂ ಬರ್ತಕ್ಕಂಥ ಅವಕಾಶ ಇದೆ. ಒಂದೇ ಮರದಲ್ಲಿ 1,500 ರೂಪಾಯಿ ಇದರಲ್ಲಿ ಅಡಿಕೆ ಸಿಗುತ್ತೆ. ಇದರಲ್ಲಿ ಇದನ್ನು 60 ರೂಪಾಯಿ 70 ರೂಪಾಯಿ ಕಡಿಮೆ ಇಲ್ಲ. 60,000 70,000 ಕಡಿಮೆ ಇಲ್ಲ ಒಂದು ಕ್ವಿಂಟಾಲ್. ಅದೇ ಕೆ ಜಿ 600-700 ಕೆ ಜಿ 600-700 ರೂಪಾಯಿ ಬರುತ್ತೆ. ಇದರಲ್ಲಿ ಎಷ್ಟು ಬರುತ್ತೋ ಅದರಲ್ಲೂ ಅಷ್ಟೇ ದುಡ್ಡು ಬರುತ್ತೆ. ಅಡಿಕೆ ಅದೊಂದು ಉದ್ದೇಶಕ್ಕೆ ಮಾತ್ರ ಹಾಕ್ಬೇಕು. ಅಡಿಕೆಯಿಂದನೂ ದುಡ್ಡು ಸಿಗುತ್ತೆ, ಮೆಣಸಿಂದನೂ ದುಡ್ಡು ಸಿಗುತ್ತೆ, ಮೆಣಸಿಂದಲೂ ದುಡ್ಡು ಸಿಗುತ್ತೆ. ಹಂಗಾಗಿ ಅದಕ್ಕೆ ನಮಗೆ ರೈತನಿಗೆ 2 ಥರ ಆದಾಯ ಒಂದೇ ಸಲ ಬರುತ್ತೆ. ಹೌದು. ಆಮೇಲಿಂದ ಇವೆಲ್ಲನೂ ನಮಗೆ ಮುಂಚೆ ಇವೆಲ್ಲ ಏನೂ ಆದಾಯ ಇರಲಿಲ್ಲ. ಯಾವುದರಲ್ಲಿ ಮೆಣಸಿನಲ್ಲಾಗಲಿ, ಈ ಬಾಳೆನಲ್ಲಾಗಲಿ, ಈ ನುಗ್ಗೆ ಗಿಡದಲ್ಲಾಗಲಿ ಎಲ್ಲ ಏನು ಆದಾಯ ಇರಲಿಲ್ಲ. ಇವಾಗ ಇವೆಲ್ಲನೂ ಆದಾಯದ ಮೂಲ ಅಂತಲೇ ನಾವು ಅಡಿಕೆ ಮತ್ತು ತೆಂಗು ಅಷ್ಟೇ. ಇದು ಕುತ್ಕೊಳ್ಳೋಕೆ ಜಾಗ ಮಾಡಿರೋದಲ್ಲ ಸರ್? ಇದು ಮುಂಚೆ ಈಗ ಮೊದಲು ಸುಭಾಷ್ ಪಾಳೇಕರ್ ನಮಗೆ ಪರಿಚಯ ಆದಾಗ ಇಲ್ಲಿ ನಾವು ಜೀವಾಮೃತ ತಯಾರು ಮಾಡೋಕ್ಕೆ ಶುರು ಮಾಡಿದ್ವಿ. ಸ್ಮಾಲ್ ಸ್ಕೇಲಲ್ಲಿ ಜೀವಾಮೃತ. ಇದು ಪೈಪ್ ಇದೆಯಲ್ವಾ, ಇದು ಕೇಸಿಂಗ್ ಪೈಪು, 20 ಅಡಿ ಕೇಸಿಂಗ್ ಪೈಪ್ ಇದೆ. ಇದು ಪ್ಲಾಸ್ಟಿಕ್ ಕೇಸಿಂಗ್ ಪೈಪು. ಇದು ಸುಮಾರು 200 ಲೀಟ್ರ್ ಜೀವಾಮೃತನ ಸ್ಟೋರ್ ಮಾಡ್ತೈತಿ. ಇದು ಇಲ್ಲಿ ನಾವು ಜೀವಾಮೃತ ಇಟ್ಟು ಕಲ್ಲು ಮೇಲೆ ಅಲ್ಲಿ ಡ್ರಮ್ಗಳಿದಾವಲ್ವಾ, ಡ್ರಮ್ನ ತಯಾರು ಮಾಡ್ತಿದ್ವಿ 200 ಲೀಟ್ರ್ ಜೀವಾಮೃತನ. ಒಂದು ಸಾರಿ ಇದಕ್ಕೆ ಸೋಸ್ಬಿಟ್ಟು ಇಲ್ಲಿ ಪನಲ್ಲಿಟ್ಟು ಇದ್ರ ಮೂಲಕ ನಾವು ಇದಕ್ಕೆ ತುಂಬಿಸ್ಬಿಡ್ತಿದ್ವಿ ಜೀವಾಮೃತನ. ತುಂಬಿಸಿದ್ದಾದ್ಮೇಲೆ ಇದ್ರ ಕೆಳಗಡೆ ಮೇಯ್ನ್ ಲೈನ್ ಇದೆ, ಕರೆಂಟು, ಇದು ವಾಟರ್ ಪೈಪ್ ಲೈನ್ ಇದೆ. ಆ ಕಡೆ ನಾವು ಎಷ್ಟು ನೀರು ಬಿಡ್ತೀವೋ ಈ ಕಡೆ ಅಷ್ಟನ್ನು ಬಿಟ್ಟರೆ ಅಲ್ಲಿ ಬಂದಿದ್ದ ನೀರು ಅಷ್ಟು ಗಾತ್ರ ಜೀವಾಮೃತನ ತೋಟಕ್ಕೆ ರಿಲೀಸ್ ಮಾಡ್ತೈತಿ. ಅಲ್ಲಿ ಇವಾಗ ದಪ್ಪನಾಗಿ ನೀರು ಬಿಟ್ಟರೆ ಇಲ್ಲಿ ದಪ್ಪನಾಗಿ ನೀರು ಆಚೆಗೋಗ್ತದೆ, ಅಲ್ಲಿ ಕಡಿಮೆ ನೀರು ಬಿಟ್ಟರೆ ಇಲ್ಲಿ ಕಡಿಮೆ ಜೀವಾಮೃತ ಆಚೆಗೋಗ್ತದೆ. ಆಚೆಗೋಗಿದ್ದು ಆ ಡ್ರಿಪ್ಪಲ್ಲಿ ತೋಟಕ್ಕೆಲ್ಲನೂ ಹೋಗೋದಕ್ಕೆ ಕಾನ್ಸೆಪ್ಟ್ ಮಾಡ್ಕೊಂಡ್ವಿ. ಹಿಂಗೆ ಬರ್ತಾ ಎಕ್ಸ್ಟೆಂಡ್ ಮಾಡ್ಕೊಂಡು ಮೇಲಕ್ಕೆ ಹೋದ್ಮೇಲೆ ಇದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ವಿ. ಒಂದೇ ಸರಿ ಅಲ್ಲಿಂದಲೇ ನಾವು ಇವಾಗ ಜೀವಾಮೃತ ಕೊಡ್ತೀರಾ? ಈಗ ಇದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಓಕೆ, ಇದು ಆರಾಮಾಗಿ ಕೂತ್ಕೊಂಡು ಮಾತಾಡೋಕ್ಕಾಯ್ತು. ಈಗ ತಕ್ಷಣಕ್ಕೆ ಏನಾದ್ರು ಬಂದರೆ ಕೂತ್ಕೊಂಡು ಮಾತಾಡ್ಬೋದು, ಕಾಲ ಕಡಿಯೋಕ್ಕಾಯ್ತು. ಓಹೋ, ವ್ಯವಸಾಯ ಮಾಡಿದಷ್ಟು ಇದೆ, ನೋಡಿದಷ್ಟು ಇದೆ, ತಿಳ್ಕೊಂಡಷ್ಟು ಇದೆ. ನಾವು ಎಷ್ಟು ತಿಳ್ಕೊಂಡ್ರೂ ಅದು ಅಷ್ಟು ಸಾಲದು. ಹೌದು, ನಾವು ಎಷ್ಟು ಯೂಟ್ಯೂಬ್ ನೋಡಿರೂ ಸಾಲದು, ಎಷ್ಟು ನಾವು ಟಿ ವಿ ನೋಡಿರೂ ಸಾಲದು. ನಮ್ಮ ಸ್ವಂತ ಅನುಭವ ನಾವಿಲ್ಲಿ ಹಂಚ್ಕೋಬೇಕಾದಾಗಲಿ ಅದು ಬೇರೆ ಕಡೆಯಿಂದ ಬರೋದೇ ಇಲ್ಲ. ನಾವು ಇದನ್ನೆಲ್ಲ ಶುರು ಮಾಡಿದಾಗ ಟಿ ವಿ ಚಾನಲ್ನಲ್ಲಿ ಬರ್ತಾ ಇರಲಿಲ್ಲ, ಯೂಟ್ಯೂಬಲ್ಲಿ ನಮಗೆ ಸಿಗ್ತಾ ಇರಲಿಲ್ಲ. ಅವಾಗೆಲ್ಲ ನಮ್ಮ ಸ್ವಂತ ಅನಿಸಿಕೆ ಮೇಲೆ ನಾವು ಮಾಡಿದ್ದು. ಇತ್ತೀಚೆಗೆ ನಾವೇನ ಮಾಡಬೇಕು ಅಂತಂದರೆ ಒಂದು ಯೂಟ್ಯೂಬ್ ಸುಮ್ಮನೆ ಹಂಗೆ ಒತ್ತಿದ್ವಿ ಅಂತಂದರೆ ಏನೇನೆಲ್ಲ ಮಾಡ್ತಾರೆ ಅನ್ನೋದೆಲ್ಲನೂ ಇಲ್ಲೇ ಬರುತ್ತೆ ಸರ್, ಬಂದೋಗ್ಬಿಡ್ತದೆ. ಅದರಲ್ಲೂ ಕೃಷಿ ಬದುಕು ಅಂತ ನೋಡಿ ಸರ್, ಅದರಲ್ಲೆಲ್ಲ ಬರುತ್ತೆ. ಹೌದು. ನಿಮ್ಮ ತೋಟ ನೋಡ್ದಂಗೂ ಹೆಚ್ಚಾಗ್ತಾನೆ ಐತೆ. ಹೋಗಿ ನೋಡ್ತಾ ನಮಗೆ ಸಾಲದು ಅನ್ನಿಸ್ತೈತೆ. ನಿಮ್ಮ ಕೃಷಿ ಬದುಕು ಇವುಗಳನ್ನೆಲ್ಲನೂ ನಾವು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ನಾವೇನಪ್ಪ 10 ವರ್ಷದಿಂದ ಮಾಡಿದ್ದೀವಿ ಅಂತ ಅನಿಸ್ಬಿಡ್ತದೆ.